ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ದೇವ್ಯಾನಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅತ್ತ ಕಡೆಯ ಅಂಚುವಿನ ರಹಸ್ಯ ಹೊರಬಿತ್ತ. ಭೂಮಿ ಏನು ಮಾಡಿದ್ಲು, ಏನಾಯಿತು, ಏನು ಕಥ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೇವ್ಯಾನಿ ಕರ್ಮಕಾಂಡ ಬಯಲಾಯಿತು. ಕೊನೆಗೂ ಅಜ್ಜು ಸಾಕ್ಷಿ ಸಮೇತವಾಗಿ ದೇವ್ಯಾನಿಯನ್ನು ಜೈಲಿಗೆ ಕರ್ಕೊಂಡು ಹೋದರು. ಈ ಕಡೆ ಬಾಯ್ಬಿಡ್ಸೋಕೆ ಟ್ರೈ ಮಾಡಿದ್ರು ಕೂಡ ಈ ಕ್ಷಣಕ್ಕೂ ಕೂಡ ದೇವ್ಯಾನಿ ಹೇಳ್ತಿರೋದು ಒಂದೇ ಮಾತು, ತಾನು ತಪ್ಪು ಮಾಡಿಲ್ಲ ಅಂತ ಹೇಳಿ. ಆದರೆ ಅದನ್ನು ನಂಬೋದಕ್ಕೆ ಅಚ್ಯುತ್ ರೆಡಿ ಆಗಿಲ್ಲ. ಯಾಕಂದರೆ ಇಂಥವ್ರನ್ನ ಎಷ್ಟೋ ಜನರನ್ನು ನೋಡ್ಬಿಟ್ಟಿದ್ದಾರೆ ಅಚ್ಯುತ್. ಹಾಗಾಗಿ ದೇವ್ಯಾನಿ ತಪ್ಪಿತಸ್ಥಿ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಬಿಟ್ಟಿದ್ದಾರೆ. ಇದರ ನಡುವೆ ಅಂಜು ಮತ್ತು ನಚ್ಚಿ ಮದುವೆ ಆಗಲಿ ಅಂತ ಹೇಳಿ ಅಜಿತ್ ಕೂಡ ಬಯಸ್ತಾರೆ. ಅಜಿತ್ ಒಪ್ತಿದ್ದಾಗೆ ಇಡೀ ಮನೆ ಮಂದಿ ಸೇರಿಕೊಂಡು ನಚ್ಚಿ ಮತ್ತೆ ಅಂಜುವಿನ ಮದುವೆ ಮಾಡಿಸೋ ನಿರ್ಧಾರವನ್ನ ಮಾಡ್ತಾರೆ. ಗುರುಗಳ ಸಮ್ಮುಖದಲ್ಲಿ ದೇವಸ್ಥಾನದಲ್ಲಿ ನಚ್ಚಿ ಮತ್ತೆ ಅಂಜು ಮದುವೆ ಆಗುತ್ತೆ. ಇಲ್ಲಿ ಅಂಜು ತಾನು ದೇವ್ಯಾನಿಯ ವಿರುದ್ಧವಾಗಿ ನಿಂತಿದ್ದೀನಿ, ಈ ಮನೆಗೆ ಕೆಡಕನ್ನು ಬಯಸಿ ದ್ವೇಷವನ್ನು ಸಾಧಿಸ ಒಬ್ಬರ ಜೀವನ ಮುಗಿಸೋಕೆ ಮುಂದಂತಹ ತನ್ನ ತಾಯಿನೇ ಅಲ್ಲ, ಆಕೆ ತಪ್ಪು ಮಾಡಿದರೆ ಆಕೆಗೆ ಶಿಕ್ಷೆ ಆಗಲೇಬೇಕು, ಅಲ್ಲಿವರೆಗೂ ನಾನು ಆಕೆಯನ್ನು ನೋಡೋದಿಲ್ಲ ಅಂತ ಅಂಜು ಹೇಳ್ತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಅಂಜು ಬದಲಾಗಿದ್ದಾಳ? ಖಂಡಿತ ಇಲ್ಲ. ಅಂಜು ಮತ್ತು ದೇವ್ಯಾನಿ ಇಬ್ಬರೂ ಕೂಡ ಒಂದೇ ಬುದ್ಧಿಯನ್ನು ಹೊಂದಿರತಕ್ಕಂಥವ್ರು, ತಾಯಿಯಂತೆ ಮಗಳು ಅಂತಾನೆ ಹೇಳ್ಬೋದು. ಯಾಕಂದರೆ ಮೊದಲೇನೆ ದೇವ್ಯಾನಿ ಎಷ್ಟು ಬಾರಿ ಶಾರದಾ ಅತ್ತೆಯನ್ನು ಮುಗಿಸೋದಕ್ಕೆ ಮುಂದಾದಾಗ ಇದೇ ಅಂಚು ಅವರಿಗೆ ಸಹಾಯವನ್ನು ಮಾಡಿದ್ಲು. ಆದರೆ ಇವತ್ತು ಮದುವೆ ನಡಿಬೇಕು ಅನ್ನೋ ಕಾರಣಕ್ಕೆ ನಾಟಕವನ್ನು ಮಾಡಿ ಅಜಿತ್ನನ್ನು ನಂಬಿಸಿ ಇಲ್ಲಿ ಕೊನೆಗೂ ಕೂಡ ನಚ್ಚಿ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾಳೆ. ಫೈನಲಿ ಇಲ್ಲಿ ಅಂಚು ಮತ್ತೆ ನಚ್ಚಿ ಮದುವೆ ಆಗತ್ತ. ಇಬ್ರು ಕೂಡ ಮನೆಗೆ ಬರ್ತಿದ್ದಾಗೆ ಆರತಿ ತೆಗೆದು ಒಳಗಡೆ ಕರ್ಕೋಬೇಕಾಗಿದೆ, ಸೀರೆಯನ್ನು ಒತ್ತು ಒಳಗಡೆ ಕರ್ಕೋಬೇಕು. ಬಟ್ ಅದಕ್ಕೂ ನಡುವೆ ಇಲ್ಲಿ ಸಂಗೀತ ಅವರು ಅದಕ್ಕೆ ಅಡ್ಡಗಾಲಾಗ್ತಾರೆ. ಇಲ್ಲಿ ಒಂದು ಕ್ಷಣ ಭೂಮಿ ಬೆಚ್ಚ ಬೀಳ್ತಾಳೆ. ಯಾಕಪ್ಪ ಸಂಗೀತಮ್ಮ ಈ ರೀತಿ ಹೇಳ್ತಿದ್ದಾರೆ ಅಂತ. ಆದರೆ ಮನೆಯವ್ರು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸಂಗೀತವರು ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅಂತ. ಅದಕ್ಕೆ ಕಾರಣ ಹುಡುಗನ ಹೆಸರು ಹೇಳಬೇಕು, ಹುಡುಗಿ ಹೆಸರು ಹೇಳಬೇಕು ಅನ್ನೋ ಕಾರಣಕ್ಕೆ ಫೈನಲಿ ಅಂಜುನ ಹೆಸರು ಹೇಳ್ಬಿಟ್ಟು ಮಾಮ ಒಳಗಡೆ ಸೇರನ್ನು ಒದ್ದು ಅಂತ ಹೇಳ್ತಾರೆ. ಆದರೆ ಅಂಜುಗೆ ನಚ್ಚಿ ಹೆಸರನ್ನ ಹೇಳೋದು ಕಷ್ಟವಾಗ್ತದ. ಇಷ್ಟು ದಿನ ಆರಾಮಾಗಿ ನಚ್ಚಿ ಜೊತೆ ಇದ್ದು ಬೆಳೆದು ಆಡ್ದಂಥ ಹುಡುಗಿ ಇವತ್ತು ಗಂಡನಾಗ್ತಿದ್ದಾಗೆ ನಚ್ಚಿ ಹೆಸರನ್ನ ಹೇಳುವುದಕ್ಕೆ ನಾಚ್ಕೊತಾರೆ. ಆದರೆ ಇಲ್ಲಿ ಎಲ್ಲರೂ ಕೂಡ ನೀನು ಹೆಸರನ್ನೇ ಹೇಳಿದೆ, ಯಾವುದೇ ಕಾರಣಕ್ಕೂ ಕೂಡ ಒಳಗಡೆ ಕರ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಅಪ್ಪು ಅಂತೂ ಯಾವಾಗಲೂ ಅಷ್ಟೇ, ನಾವು ಹುಡುಗಿರೇ ಹೀಗೆ ಮದುವೆ ಆದಮೇಲೆ ಒಂಥರ ಆಗಿಬಿಡ್ತೀವಿ, ಮದುವೆಗೂ ಮುನ್ನನೇ ಒಂದು ರೀತಿ ಇರ್ತೀವಿ ಅಂದಾಗ ಅಮ್ಮ ಸಂಗೀತವರು ಏನಮ್ಮ ನಿನ್ನಲ್ಲಿ ನಾನಂಥ ಬದಲಾವಣೆನೇ ನೋಡಲಿಲ್ವಲ್ಲ, ಮೊದಲು ಹೇಗಿದೆಯೋ ಈಗಲೂ ಹಾಗೆ ಇದೆಯಾ ಅಂತ ಹೇಳಿ ರೇಗಿಸ್ತಾರೆ. ನಂತರ ಈ ಕಡೆ ಭೂಮಿ ನೋಡುವ ಅಂಜು ನೀನು ಯಾವುದೇ ಕಾರಣಕ್ಕೂ ಹೆಸರು ಹೇಳ್ದೆ ಇವ್ರು ಬಿಡುವುದಿಲ್ಲ, ಮೊದಲು ಬೇಗ ಹೆಸರು ಹೇಳ್ಬಿಟ್ಟು ಒಳಗಡೆ ಬಾ ಅಂತ ಹೇಳ್ತಾರೆ. ಫೈನಲಿ ನಚ್ಚಿ ಅಂತ ಹೇಳಿ ನಚ್ಚಿ ಜೊತೆ ನನ್ನ ಮದುವೆ ಆಯಿತು, ನಚ್ಚಿನೇ ನನ್ನ ಗಂಡ ಅಂತ ಹೇಳಿ ನನ್ನ ಗಂಡನ ಹೆಸರು ನಚ್ಚಿ ಅಂತ ಹೇಳಿ ಮನೆ ಒಳಗಡೆ ಸೇರನ್ನು ಒದ್ದು ಅಂಜು ಕಾಲಿಡ್ತಿದ್ದಾಗೆ ಅಪ್ಪನ ಫೋಟೋ ಮುಂದೆ ನಿಂತು ಕಣ್ಣೀರು ಹಾಕ್ತಿದ್ದಾಳೆ. ಅಪ್ಪ ನೀವಿದ್ದಿದ್ರೆ ಇವತ್ತು ದೊಡ್ಡಪ್ಪ ನನಗೆ ಕನ್ಯಾದಾನ ಮಾಡಿಕೊಡು ಪರಿಸ್ಥಿತಿ ಬರ್ತಿರ್ಲಿಲ್ಲ, ಇವತ್ತು ನನಗೆ ಯಾರೂ ಕೂಡ ಕನ್ಯಾದಾನ ಮಾಡ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅಮ್ಮ ಮನೆಯಲ್ಲಿಲ್ಲ, ಅಮ್ಮ ತಪ್ಪು ಮಾಡಿ ಜೈಲಿಗೆ ಹೋಗಿದ್ದಾಳೆ, ಇವತ್ತು ನನಗೆ ಕನ್ಯಾದಾನ ಮಾಡಿದ್ದು ದೊಡ್ಡಪ್ಪ ಅಪ್ಪನ ಸ್ಥಾನದಲ್ಲಿತ್ತು, ಮಾಡಿದ್ರು ನೀವಿದ್ದಿದ್ರೆ ಖಂಡಿತ ನೀವು ಮಾಡ್ತಿದ್ರಿ ಅಲ್ವಾ, ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ ನಾನು ಅಂತ ಕಣ್ಣೀರು ಹಾಕ್ತಾ ಅಳ್ತಾ ಇರಬೇಕಾದ್ರೆ ಆ ಒಂದು ಫೋಟೋ ಹಿಂದೆ ಒಂದು ಫೋಟೋ ಇರುತ್ತೆ, ಅದು ಕೆಳಗಡೆ ಬಿದ್ದು ಹೋಗುತ್ತೆ. ಆ ಒಂದು ಎನ್ವೆಲಪನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದ್ದೆ ಶ್ರವಣ್ ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಆ ಒಂದು ಫೋಟೋದಲ್ಲಿ ದೇವ್ಯಾನಿಯ ಗಂಡ ಅವರ PA ಜೊತೆ ಫೋಟೋದಲ್ಲಿ ತುಂಬ ಕ್ಲೋಸ್ ಆಗಿ ಇರ್ತಾರೆ. ಅದನ್ನು ನೋಡಿದ್ದೆ. ಯಾವತ್ತೂ ಕೂಡ ರಮಣ್ ಈ ರೀತಿ ಇಲ್ಲಿಲ್ವಲ್ಲ, ನಿಜಕ್ಕೂ ಅವನು ತುಂಬಾ ಒಳ್ಳೆಯವನಾಗಿದ್ದ, ಅವನು ದೇವ್ಯಾನಿಯನ್ನು ತುಂಬ ಪ್ರೀತಿ ಮಾಡ್ತಿದ್ದ. ಏಕೆ ಅವನ PA ಜೊತೆ ಇಷ್ಟು ಕ್ಲೋಸ್ ಆಗಿ ಫೋಟೋ ತೆಗೆಸ್ಕೊಳ್ಳೋದು ಅಂದರೆ ಏನರ್ಥ? ನನಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಗಲೇಬೇಕು. ಯಾಕಂದರೆ ನನ್ನ ತಮ್ಮ ನನ್ನ ನಂಬಿಕೆಯನ್ನು ಚ್ಯುತಿ ಮಾಡ್ತಿದ್ದಾನೆ ಅಂದರೆ ಖಂಡಿತ ಅದನ್ನು ಒಪ್ಕೊಳ್ಳೋಕ್ಕೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನನ್ನಿಂದ ಆಗ್ತಿಲ್ಲ. ಹಾಗಾಗಿ ನಾನು ದೇವ್ಯಾನಿನ ಭೇಟಿ ಮಾಡಬೇಕು, ಮಾತನಾಡಬೇಕು, ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ತಾರೆ. ಇತ್ತ ಕಡೆ ನಾನು ಬರ್ತೀನಿ ಅಂತ ಹೇಳಿ ಭೂಮಿ ಮತ್ತು ಅಜಿತ್ ತಂದೆ ಎಲ್ಲರೂ ಕೂಡ ಹೇಳ್ತಾರೆ. ಈ ಕಡೆ ಅಂಜು ನೀನು ಬರೋದಿಲ್ವಾ, ಬಾ ಹೋಗಿ ಬರೋಣ, ಆಶೀರ್ವಾದ ಕೂಡ ತೊಗೊಂಡಾಗುತ್ತೆ ಅಂತ ಹೇಳಿ ಭೂಮಿ ಅಂಜುಗೆ ಹೇಳ್ತಾರೆ. ಬಟ್ ಅಂಜು ಅಂತೂ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾನು ಅಮ್ಮನ ನೋಡೋಕೆ ಬರೋದಿಲ್ಲ, ಆಕೆ ತಪ್ಪು ಮಾಡಿದಾಳೆ, ಆಕೆ ತಪ್ಪು ಮಾಡಿಲ್ಲ ಅಂತ ಸಾಬೀತಾದ ದಿನವೇ ಆಕೆಯನ್ನು ನಾನು ನೋಡೋದು, ಅವರ ಆಶೀರ್ವಾದ ನನಗೆ ಬೇಕಾಗಿಲ್ಲ ಅಂತ ಹೇಳಿಬಿಡ್ತಾರೆ. ನಂತರ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ. ಎಲ್ಲರೂ ಕೂಡ ಸ್ಟೇಷನ್ಗೆ ಹೊರಟು ಬರ್ತಿದ್ದಾರೆ. ಇತ್ತ ಕಡೆ ದೇವ್ಯಾನಿ ಊಟವನ್ನು ಕೂಡ ತಿಂತಾ ಇಲ್ಲ. ಸಾಂತ್ವನ ಕೇಂದ್ರಕ್ಕೆ ಅವರನ್ನು ಶಿಫ್ಟ್ ಮಾಡಬೇಕಾಗಿದೆ. ಹಾಗಾಗಿ ಅಜಿತ್ ಅದಕ್ಕೆ ವ್ಯವಸ್ಥೆ ಮಾಡ್ಕೋತಿರ್ತಾರೆ.
ಅದೇ ಒಂದು ಸಮಯಕ್ಕೆ ಭೂಮಿ ಬರ್ತಾರೆ. ಭೂಮಿ ಏನಿದು ನೀನಿಲ್ಲಿ, ನೀನು ನಾಳಿದ್ದು ಟ್ರೈನಿಂಗ್ ಹೋಗಬೇಕಾಗಿದೆ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು, ಅದನ್ನು ಬಿಟ್ಟು ಯಾಕೆ ಇಲ್ಲಿಗೆ ಬಂದಿದ್ಯಾ ನೀನು ಅಂತ ಹೇಳಿ ಕೇಳ್ತಾರೆ. ಯಾಕೆ ಅಂದರೆ ನಾನು ದೇವ್ಯಾನಿ ಅಮ್ಮನ್ನ ನೋಡಬೇಕಾಗಿದೆ ಮಗಳಾಗಿ, ಅದಕ್ಕೋಸ್ಕರ ಬಂದಿದ್ದೀನಿ ಅಂದಾಗ ಏನು ಮಾತಾಡ್ತಿದ್ಯಾ ನೀನು, ಅವ್ರು ತಪ್ಪು ಮಾಡಿದ್ದಾರೆ, ಅರ್ಥ ಆಗ್ತಿಲ್ವಾ ನಿನಗೆ ಅಂತ ಅಚ್ಯುತ್ ಹೇಳ್ತಾರೆ. ಇಲ್ಲ ನಂಗೆ ಅರ್ಥ ಆಗೋದಿಲ್ಲ, ಅವ್ರು ಜಸ್ಟ್ ಆರೋಪಿ ಅಷ್ಟೇ, ಇನ್ನೂ ಅಪರಾಧಿ ಆಗಿಲ್ಲ. ಅಮ್ಮನ್ನ ನೋಡುವ ಅಧಿಕಾರ ಮಗಳಿಗಿರುತ್ತೆ, ನಾನು ಅವ್ರನ್ನ ನೋಡಲೇಬೇಕು ಅಂತದ್ದಾಗೇ ಅಲ್ಲಿಗೆ ಅಚ್ಯುತ್ ತಂದೆ ಮತ್ತು ಶ್ರವಣ್ ಇಬ್ಬರು ಕೂಡ ಬರ್ತಿದ್ದಾಗೇ ಇಲ್ಲಿ ಅಚ್ಯುತ್ ಓಹೋ ನನಗೆ ಗೊತ್ತಾಗಿದೆ ನೀವು ಯಾಕೆ ಬಂದಿದ್ರಾ ಅಂತ ಇವಳಿಗೆ ಎಷ್ಟು ಬುದ್ಧಿ ಹೇಳಿದ್ರೆ ಅವಳು ಕೇಳಿಲ್ಲ, ಹಾಗಾಗಿ ಇಲ್ಲಿ ತನಕ ಕರ್ಕೊಂಡು ಹೋಗೋಕೆ ಬಂದಿದ್ರ ಅಲ್ವಾ, ಮೊದಲು ಕರ್ಕೊಂಡು ಹೋಗಿ ಇವಳನ್ನು ಅಂತ ಅಚ್ಯುತ್ ಹೇಳ್ತಾರೆ. ಇಲ್ಲ ಅಚ್ಯುತ್ ನಾವು ಕೂಡ ದಿವ್ಯಾನಿಯನ್ನು ನೋಡೋಕೆ ಅಂತಲೇ ಬಂದಿದ್ದು ಇಲ್ಲಿಗೆ ಅಂದಾಗ ಏನು ಮಾತಾಡ್ತಿದ್ರ ಅಂತ ಅಚ್ಯುತ್ ಹೇಳ್ತಾರೆ. ಆಗ ಇಲ್ಲಿ ಶ್ರವಣ ಹೌದು ನನಗೆ ಒಂದು ಫೋಟೋ ಸಿಕ್ತು, ಅದು ಅವನ ಪಿ ಫೋಟೋ ಆಗಿತ್ತು, ದೇವ್ಯಾನಿ ಗಂಡ ರಮಣ್ಣ ಪಿ ಫೋಟೋ ಆಗಿತ್ತು, ಅವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ದರು. ನನಗೆ ನಿಜವಾಗ್ಲೂ ರಮಣ್ಣ ನಡವಳಿಕೆ ಮೇಲೆ ತುಂಬಾ ನಂಬಿಕೆ ಇತ್ತು, ತುಂಬ ಪ್ರೀತಿ ಮಾಡ್ತಿದ್ದ ದೇವ್ಯಾನಿನ, ಬಟ್ ಅದು ಹೇಗೆ ಈ ರೀತಿ ಆಗುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ, ಹಾಗಾಗಿ ದೇವಿಯನ್ನು ವಿಚಾರಿಸ್ಬೇಕು ಅಂತಲೇ ಇಲ್ಲಿಗೆ ಬಂದಿತ್ತು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅಚ್ಯುತ್ ಕೂಡ ದೇವ್ಯಾನಿಯನ್ನು ಕರೀತಾರೆ. ದೇವ್ಯಾನಿಯವರಂತೂ ಬರ್ತಿದ್ದಾಗೇ ಇತ್ತ ಕಡೆ ನಚ್ಚಿನ ನೋಡ್ತಾರೆ, ಬಿಕಾಸ್ ನಚ್ಚಿ ಕೂಡ ಇವ್ರ ಜೊತೆ ಬಂದಿರ್ತಾರೆ. ನಚ್ಚಿನ ನೋಡಿದ್ದೆ, ಅಯ್ಯೋ ನನ್ನ ಮಗಳ ಮದುವೆ ನಡಿಬೇಕಾಗಿತ್ತು, ಆದರೆ ಇವತ್ತು ನನ್ನ ಮಗಳು ಮದುವೆ ನಡೆದಿಲ್ಲ, ನಾನು ಎಂಥ ಪಾಪಿ ಇರಬೇಕು, ತಪ್ಪು ಮಾಡದೇ ಇರೋ ತಪ್ಪಿಗೆ ಇವತ್ತು ಜೈಲಲ್ಲಿ ಬಂದು ಕುತ್ಕೊಂಡಿದ್ದೀನಿ ಅಂತ ಹೇಳಿದಾಗ ಇತ ಕಡೆ ಇಲ್ಲ ಮದುವೆ ಆಯಿತು ಅಂತ ಶ್ರವಣ್ ಹೇಳ್ತಾರೆ. ಏನು ಮಾತಾಡ್ತಿದ್ರ ಅಂದಾಗ ಹೌದು ನಚ್ಚಿ ಮತ್ತು ಅಂಜು ಮದುವೆ ಆಗಿದೆ ಅಂದ ತಕ್ಷಣ ದೇವ್ಯಾನಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ನಚ್ಚಿ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ, ನಿಜವಾಗ್ಲೂ ನಾನು ನಿನ್ನ ಋಣದಲ್ಲಿದ್ದೀನಿ, ಕೊನೆಗೂ ನನ್ನ ಮಗಳಿಗೆ ತಾಳಿ ಕಟ್ಟೆ ಅವಳಿಗೆ ಬಾಳ್ ಕೊಟ್ಟೆ ಅಲ್ವಾ, ಎಲ್ಲಿ ಮದುವೆ ನಿಂತು ಹೋಗಿರುತ್ತೋ ಅಂತ ಇಷ್ಟು ಗಾಬರಿ ಆಗಿದೆ, ನಿನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು ತಪ್ಪಾಗೋದಿಲ್ಲ ಅಂತ ಕಾಲಿಟ್ಕೊಂಡು ಧನ್ಯವಾದ ತಿಳಿಸೋದಕ್ಕೆ ಮುಂದಾಗ್ತಾರೆ ದೇವ್ಯಾನಿ. ಬೇಡ ಅದು ಏನು ಮಾಡ್ತಿದ್ರ ನೀವೇ ರೀತಿ ಎಲ್ಲ ಮಾಡಬಾರ್ದು ಅಂತ ನಚ್ಚಿ ಇಬ್ಬಿಸ್ತಾರೆ. ನಂತರ ಆದರೂ ಕೂಡ ನನ್ನ ಮಗಳು ಮದುವೆ ಆಯ್ತಲ್ಲ ತುಂಬಾ ಖುಷಿ ಆಗ್ತದೆ, ನನ್ನ ಮಗಳು ಚೆನ್ನಾಗಿದ್ರೆ ಅದಕ್ಕಿಂತ ನನಗೆ ಬೇರೆ ಏನೂ ಕೂಡ ಬೇಕಾಗಿಲ್ಲ ಅಂತ ದೇವ್ಯಾನಿ ಹೇಳ್ತಾ ಇರಬೇಕಿದ್ರೆ ಇಲ್ಲಿ ಶ್ರವಣ್ಣವರು ಇಲ್ಲಿ ನಮಗೊಂದು ಫೋಟೋ ಸಿಕ್ತು, ರಮಣ್ಣ ಅವನ ಪಿ ಎ ಜೊತೆ ಇರೋದು, ತುಂಬ ಕ್ಲೋಸ್ಡ್ ಆಗಿರೋದು, ಈ ಫೋಟೋ ಬಗ್ಗೆ ನೀನೇನು ಹೇಳ್ತೀಯ ದೇವ್ಯಾನಿ ಅಂತ ಫೋಟೋವನ್ನು ತೋರಿಸ್ತಾರೆ. ಅಯ್ಯೋ ಈ ವಿಷಯ ಎಲ್ಲ ಗೊತ್ತಿರೋದೆ ತಾನೇ, ಅದರಲ್ಲಿ ಏನಿದೆ ಅಂದಾಗ ಏನು ಮಾತಾಡ್ತಿದ್ಯಾ, ಅವರಿಬ್ಬರ ನಡುವೆ ಏನಾದರೂ ಇತ್ತಾ ಅಂತ ಕೇಳಿದಾಗ ಅವರಿಬ್ಬರ ನಡುವೆ ಏನಾದರೂ ಇತ್ತಾ, ಖಂಡಿತ ಅವರಿಬ್ಬರು ಕೂಡ ರಿಲೇಷನ್ಶಿಪ್ಪಲ್ಲಿ ಇದ್ದರು. ನಾನು ಅಂದ್ಕೊಂಡಿದ್ದೆ ನನ್ನನ್ನು ಬಿಟ್ಟು ನನ್ನ ಗಂಡ ಯಾರನ್ನೋ ಕೂಡ ಪ್ರೀತಿಸೋದೇ ಇಲ್ವೇನೋ ಅಂತ, ಆದರೆ ನನ್ನ ಬೆನ್ನಿಂದೆ ಇದು ನಡೀತಾ ಇತ್ತು, ಇದು ಇಲ್ಲದೆ ಇದ್ದಿದ್ರೆ ಖಂಡಿತ ನನ್ನ ಸಂಸಾರ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತೋ ಏನೋ, ಆದರೆ ಏನು ಮಾಡೋದು, ನನ್ನ ಗಂಡ ಮತ್ತೊಂದು ಆಕೆ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದ, ಬಟ್ ಆ ವಿಷಯ ನಿಮಗೆ ಹೇಳಿದ್ರೆ ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ಬೋದೇನೋ ಅಂತ ಹೇಳಿ ಯಾವುದೇ ವಿಷಯವನ್ನು ಕೂಡ ಹೇಳಿದೆ ನನ್ನಲ್ಲೇ ಇಟ್ಕೊಂಡಿದ್ದೆ ನಾನು ಅಂತ ಹೇಳಿ ದೇವ್ಯಾನಿ ಹೇಳಿದಾಗ ಮನೆಯವ್ರು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ದೇವ್ಯಾನಿ ಬಗ್ಗೆ ಮತ್ತಷ್ಟು ಆಕೆ ಬಗ್ಗೆ ನಂಬಿಕೆ ಹುಟ್ಟುತ್ತೆ, ಜೊತೆಗೆ ಆಕೆ ಬಗ್ಗೆ ಅಭಿಮಾನ ಕೂಡ ಹುಟ್ಟುತ್ತೆ. ಮನೆ ಮರ್ಯಾದೆ ಕಾಪಾಡಬೇಕು, ಗಂಡನ ಮರ್ಯಾದೆ ಕಾಪಾಡಬೇಕು ಅಂತ ಈ ವಿಷಯ ನೀವು ಮುಚ್ಚಿಟ್ಟಿದ್ದ ಆಕೆ ಇಂಥ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ಫೈನಲಿ ಅಜಿತ್ ಏನೇ ಮಾಡಿದ್ರು ಕೂಡ ದೇವ್ಯಾನಿಯನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಶ್ರವಣೆ ಮುಂದಾಗ್ತಾರೆ. ಫೈನಲಿ ದೇವ್ಯಾನಿ ರಿಲೀಸ್ ಆಗ್ತಾರೆ. ಅಂಜು ದೇವ್ಯಾನಿಯ ಮತ್ತೊಂದು ನಾಟಕ ಶುರುವಾಗ್ತದೆ, ಮುಂದಿನ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ.